ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿ ಗ್ರಾಮದ ಜನತಾ ಕಾಲೋನಿಯಲ್ಲಿ ನೀರಿನ ಟ್ಯಾಂಕ್ ನಿರ್ಮಾಣ ಮಾಡಲಾಗಿದ್ದು, ನೀರಿನ ಟ್ಯಾಂಕ್ನಿಂದ ಗ್ರಾಮಕ್ಕೆ ನೀರು ಸರಬರಾಜು ಮಾಡಲಾಗುತ್ತಿತ್ತು. ಆದರೆ ಈಗ ನೀರಿನ ಟ್ಯಾಂಕ್ ಸಂಪೂರ್ಣ ಶಿಥಿಲಾವಸ್ಥೆ ತಲುಪಿದ್ದು, ನೂತನ ಟ್ಯಾಂಕ್ ನಿರ್ಮಾಣ ಮಾಡಲಾಗಿದೆ. ಹಳೆ ಟ್ಯಾಂಕಿಗೆ ನೀರಿನ ಸಂಪರ್ಕವನ್ನು ಸಹ ಕಡಿತಗೊಳಿಸಲಾಗಿದ್ದು, ಕೂಡಲೇ ನೀರಿನ ಟ್ಯಾಂಕ್ ತೆರವುಗೊಳಿಸಬೇಕೆಂದು ಸ್ಥಳೀಯ ನಿವಾಸಿಗಳಾದ ಅರುಣ್ ಕುಮಾರ್ ಹಾಗೂ ಸುರೇಂದ್ರರವರು ಮನವಿ ಮಾಡಿದ್ದಾರೆ. ನೀರಿನ ಟ್ಯಾಂಕ್ಗಳ ಪಕ್ಕದಲ್ಲಿಯೇ ಮನೆಗಳಲ್ಲಿ ಸಾರ್ವಜನಿಕರು ವಾಸ ಮಾಡುತ್ತಿದ್ದು, ಟ್ಯಾಂಕ್ನ ಕಂಬಗಳು ಸಂಪೂರ್ಣವಾಗಿ ಇಂದೋ ನಾಳೆ ನೆಲ ಕಚ್ಚುವ ರೀತಿಯಲ್ಲಿ ಕಂಬಗಳು ಬಾಯಿ ತೆಗೆದು ನಿಂತಿವೆ. ಕೂಡಲೇ ತೆರವುಗೊಳಿಸುವಂತೆ ಮನವಿ ಮಾಡಿದ್ದಾರೆ. ನನ್ನ ಹೆಸರು ಅರುಣ್ ಕುಮಾರ್ ಅಂತ ಹೇಳ್ಬಿಟ್ಟು, ನಮ್ಮದು ಶ್ರೀನಿವಾಸಪುರ ತಾಲೂಕಿನ ಗೋನ್ಪಲ್ಲಿ ಗ್ರಾಮದ ಜನತಾ ಕಾಲೋನಿ. ಇಲ್ಲಿ ನೀರಿನ ಟ್ಯಾಂಕ್ ಕಟ್ಟಿದ್ದಾರೆ. ಅಂದರೆ ದೊಡ್ಡದಾಗಿದೆ. 2 ನೀರಿನ ಟ್ಯಾಂಕ್ ಕಟ್ಟಿದ್ದಾರೆ. ಇದು ನಮ್ಮ ಭಾವ ಅವ್ರ ಮನೆ ಹಿಂದ್ಗಡೆ ಕಾಣಿಸ್ತಾ ಇರೋದು. ಇದು ಪಕ್ಕದಲ್ಲೇ 2 ನೀರಿನ ಟ್ಯಾಂಕ್ ಕಟ್ಟಿದ್ದಾರೆ. ಅದು 2ರಲ್ಲಿ ಒಂದು ಶಿಥಿಲಾವಸ್ಥೆಗೆ ಬಂದಿದೆ. ಸುಮಾರು ಸಾರಿ ಇದನ್ನು ಆಲ್ರೆಡಿ ನೋಟಿಸು ಎಲ್ಲ ತಹಸೀಲ್ದಾರ್ಗೆ ಎಲ್ರಿಗೂ ನೋಟಿಸ್ ಎಲ್ಲ ಕೊಟ್ಟಿದ್ದೀವಿ. ಇನ್ನೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಮಳೆಗಾಲ ಸ್ಟಾರ್ಟ್ ಆಗಿದೆ. ಇವತ್ತು ನಾಳೆ ಬಿದ್ದೋಗೋ ಮಟ್ಟಕ್ಕಿದೆ. ಪಕ್ಕದಲ್ಲೇ ಮನೆ ಇದೆ. ಅದರಲ್ಲಿ ನಮ್ಮ ಭಾವವರು ಸುಮಾರು 4-5 ಜನ ವಾಸ ಮಾಡ್ತಾ ಇದ್ದಾರೆ. ಅದು ಶಿಥಿಲಾವಸ್ಥೆಗೆ ಬಂದಿರೋ ಬಿದ್ದೋಗೋ ಮೂಮೆಂಟಲ್ಲಿದೆ. ಇದನ್ನ ಅಧಿಕಾರಿಗಳು ಬೇಗ ಕೂಡಲೇ ಎಚ್ಚೆತ್ತುಕೊಂಡು ಅದನ್ನ ಕ್ರಮ ಕೈಗೊಳ್ಳಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ಚಂದ್ರಶೇಖರ್, CTV ನ್ಯೂಸ್, ಶ್ರೀನಿವಾಸಪುರ.